ಸಂದೇಶ ತುಂಬ ಸೊಗಸಾಗಿ ಹಾಡ್ತಾರೆ. ಹಾಡಿನ ಬಗ್ಗೆ ಅವರಿಗೆ ನಾನು ಕೇಳುವಂಥದ್ದಿಲ್ಲ. ಅವರಿಗೆ ಕಾರ್ಯಕ್ರಮದ ಮತ್ತೊಂದು ಕಾರ್ಯಕ್ರಮ ಇದೆ ಅವರಿಗೆ. ಸೊ ಗಜೇಂದ್ರ ಸರ್ ಫೋನಲ್ಲಿ ಮಾತಾಡ್ತಾ ಕೆಳಗಿಳಿತಾರೆ. ಅದೇ ತರಹ ಗೌರವ ಮಾಡೋರು ಚೇರಲ್ಲಿ ಕುತ್ಕೊಂಡಿದ್ದಾರೆ. ನಮ್ಗೇನೂ ಅಭ್ಯಂತರ ಇಲ್ಲ, ಒಬ್ಬರಾದರೂ ಇದೆ ಇರ್ತಾರೆ. ಒಂದು ಜೋರದ ಚಪ್ಪಾಳೆ ನಮ್ಮ ಗೌರವರಿಗೆ ಇಂಡಿಯನ್ ಮ್ಯೂಸಿಕಲ್ ಫೆಸ್ಟಿವಲ್ ತಂಡದಿಂದ ಒಂದು ಅವರಿಗೆ ಸನ್ಮಾನ. ಸಮಯದ ಅಭಾವ ಇರೋದ್ರಿಂದ ಅವರಿಗೆ ನಾವು ಬೇಗನೆ ಕಳಿಸ್ಬೇಕು. ರೇಮಾ ಸರ್ ಅವರು, ಮಂಜುನಾಥ್ ಸರ್ ಅವರು, ಡಾಕ್ಟರ್ ಅವರು ಎಲ್ಲರೂ ಬರಬೇಕು. ಒಂದು ಫೋಟೋ ಶೂಟ್ ಮಾಡಬೇಕು. ಯಾರಾದರೂ ಕ್ಯಾಮ್ರಾಮನ್ಸ್ ಇದ್ರೆ ನಮ್ಮ ಗಂಗನಹಳ್ಳಿ ಸರ್ ಅವರು ಪ್ರತಿಯೊಬ್ಬರಿಗೆ ಹೆಸರು ತೊಳ್ಕೊಲಿಕ್ಕಾರು. ಯಾರ್ಯಾರು ವೇದಿಕೆ ಚಿಕ್ಕದಾದರೂ ಮನಸ್ಸು ದೊಡ್ಡದೆ ಅಂತ ಹೇಳ್ತಾ ನಾನು. ವೇದಿಕೆ ಚಿಕ್ಕದೇ ಇದೆ, ಆದರೂ ಮನಸ್ಸು ಒಂಚೂರು ದೊಡ್ಡದು ಇರ್ಬೋದು. ದಯವಿಟ್ಟು ತಾವೆಲ್ಲ ಸನ್ಮಾನಕ್ಕೆ ಹಾಜರಾಗಬೇಕಾಗಿ ಕೇಳ್ತಾ ಇದ್ದೀನಿ. ಮಂಜುನಾಥ್ ಸರ್ ಪ್ಲೀಸ್. ನಮ್ಮ
ವಕೀಲರ ಸಂಘದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಹೇಳ್ತಿದ್ದೇನೆ. ಪಾಪ ಅವರು ಕರೀತಾ ಏನಂತ ಅನ್ಸುತ್ತೆ, ಆದ್ರೆ ನಾವು ಕ್ವಶನ್ ಏನ್ ಕೇಳ್ತೀವಿ ಅಂತ ಬರ್ತಾರೆ ಕಾಣುತ್ತೆ ಮೋಸ್ಟ್ಲಿ. ದಯವಿಟ್ಟು ವೇದಿಕೆ ಕೇಳಬೇಕು. ಸ್ವರ ಸಮ್ಮಿಲನ ಮೆಲೋಡಿಸ್ ತಂಡದವರು ತುಂಬ ಆಯೋಜಕರಾಗಿದ್ದಾರೆ. ಹಾಗೆ ಅದಕ್ಕೆ ಪೂರ ಬೆನ್ನೆಲುಬು ಅಂದರೆ ನಮ್ಮ ಗಜೇಂದ್ರ ಸರ್ ಅಂತ ಹೇಳಿಕ್ಕೆ ನಾನು ಅಲ್ಲಿ ಇಷ್ಟಪಡ್ತೇನೆ. ಗಜೇಂದ್ರ ಸರ್ ಯಾವಾಗಲೂ ನಮ್ಮ ಗೌರಮ್ಮ ಮೇಡಮ್ ಜೊತೆ ಇರ್ತಾರೆ. ಅವರಿಗೆ ಹಾಡು ಹಾಡಿ ಬರೆದ್ರು ಅವ್ರ ಪರವಾಗಿ ಅವ್ರು ಹಾಡು ಕಲ್ತ್ಬಿಟ್ಟಿದ್ದಾರೆ. ಅದೊಂದು ನಮ್ಗೆ ತುಂಬ ಸಂತೋಷದ ವಿಷಯ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಚಾರ ಏನಂದ್ರೆ ಆಕ್ಚುಲಿ ನಾನು ಅವ್ರ ಜೊತೆ ಸುಮ್ಮನೆ ಕರೋಕೆ ಕಲೀಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಒಂದು 10 ವರ್ಷದಿಂದ. ಸುಮ್ಮನೆ ಕೂತಿದ್ದೆ ಅಲ್ಲಿ ಕರೋಕೆ ಸ್ಟುಡಿಯೋದಲ್ಲಿ. ಆಮೇಲೆ ಅವರು ಕೇಳಿದ್ರು, ಅವ್ರು ನಮ್ಮ ಮಾಸ್ಟರ್ ಕೇಳಿದ್ರು ಹಾಡ್ತೀರಾ ಅಂತ. ಇಲ್ಲ ಹಾಡಕ್ಕೆ ಬರಲ್ಲ, ಮೊದಲೆಲ್ಲ ಆಡ್ತಾ ಇದೆ ಅಂತ. ಒಂದ್ಸರಿ ಹಾಡ ನೋಡೋಣ ಅಂತದ್ದು ಸುಮ್ಮನೆ ಒಂದು ಹಾಡು ಹಾಡಿದೆ. ಅವ್ರು ಹೇಳಿದ್ರು ಇಲ್ಲ ಕಂಠ ಚೆನ್ನಾಗಿದೆ ಹಾಡಿ ಅಂತ. ಅವತ್ತಿಂದ ಜೊತೆಯಲ್ಲೇ ಕಲ್ತ್ಕೊಂಡೆ ಬರ್ತಾ ಇದ್ದೀನಿ. ಅಂದ್ರೆ ಸುಮಾರು 10 ವರ್ಷದ ಕಥೆ ಇದ್ದೇನೆ. ಅವರಿಂದ ನಾನು ಕಲ್ತಿದ್ದು ಸರ್ ಗೊತ್ತಾಗ್ಲಿಲ್ಲ. ಅವರಿಂದ ನೀವು ಕಲ್ತಾ ಇರೋದು, ನಿಮ್ಮಿಂದ ಅವ್ರು ಕಲ್ತಾ ಇರೋದು ಗೊತ್ತಾಗಿಲ್ಲ. ಒಂದು ಕ್ವಶನ್ ಆಗಲೇಬೇಕೀಗ ಸರ್. ಅವರಿಂದ ನೀವು ಕಲ್ತಿರೋದು, ಅವರಿಂದ ನೀವೇನು ಕಲ್ತಿದ್ದಾರೆ ಹೇಳಬೇಕು. ಎಸ್ ಹೌದಲ್ವಾ? ಅವರಿಂದ ಅವರು ಗಾಯನ ಮಾತ್ರ ಲೈವ್ ಮಾಡೋದನ್ನ ನೀವು ಕಲ್ತ್ಕೊಂಡಿದ್ದೀರಿ. ತುಂಬಾ 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 ಧನ್ಯವಾದಗಳು ಸರ್.